ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಹಿತ್ತಲದ ಅವರೆಕಾಯಲ್ಲಿ ಒಂದು ಪಲ್ಯ ಮಾಡಿ ತೋರಿಸ್ತೀನಿ ಹೇಗೆ ಅಂತೇಳಿ. ಅದು ಅವರೆಕಾಯ್ದು ಇನ್ನೊಂದು ಜಾತಿ, ಅದು ಫೀಲ್ಡ್ ಬೀನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನಾನು ಏನು ಮಾಡ್ತೀನಿ ಅದನ್ನು ನೀವು ಕೂಡ ಮನೇಲಿ ಮಾಡಿ. ಈಗ ಸೀಸನ್ ಇದು, ಹಿತ್ತಲವರೆದು ಕಾಯ್ದು ಹೆಲ್ತಿಗೆ ತುಂಬ ಒಳ್ಳೆಯದದು. ಮತ್ತು ಅದರ ಟೇಸ್ಟೇ ಬೇರೆ, ಅದರದ್ದೇ ಒಂಥರ ಅದ ಒಂದು ಘಮ ಇರುತ್ತೆ. ಒಂದು ಒಗ್ಗರಿದ್ರೂ ಕೂಡ ಅದ್ರ ರುಚಿನೇ ಬೇರೆ. ಅದು ನೋಡಿ, ಪಲ್ಯ ರೆಡಿ ಇದೆ. ಇದನ್ನು ಬಿಸಿ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಚಪಾತಿ ಮತ್ತು ಅನ್ನದ ಸಾರು ಜೊತೆಗೂ ತಿನ್ಬೋದು. ನೋಡಿ, ಇದನ್ನು ಈ ಥರ ನಾರು ತೆಗಿಬೇಕು. ಅವರೆಕಾಯ್ದು ನಾರು ತೆಗಿಬೇಕು, ಎರಡು ಸೈಡು ತೆಗಿಬೇಕು, ಚಪ್ಪಟ್ಟೆ ಆಗಿರುತ್ತೆ ಆಯಿತಾ. ನೋಡಿ, ಈ ಥರ ನಾರು ತೆಗಿಬೇಕು. ನಾವು ಬೀನ್ಸಲ್ಲಿ ತೆಗಿತೀವಲ್ಲ, ಇದೆಲ್ಲ ಫೈಬರ್ಲ್ಲ ಜಾಸ್ತಿ ಇದೆ, ಹಾಗಾಗಿ ಇದನ್ನು ಯೂಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ನಾರು ತೆಗಿಬೇಕು. ಹಿಂಗೆಲ್ಲ ನಾರು ತೆಗೆದಾದಮೇಲೆ ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಈ ಥರ ಜೋಡಿಸ್ಕೊಳ್ಳಿ. ಒಂದು 5-6 ಜೋಡಿಸ್ಕೊಳ್ಳಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಜೋಡಿಸ್ಕೊಳ್ಳಿ. ಬೀನ್ಸ್ ಥರನೇ ಕಟ್ ಮಾಡಬೇಕು, ತುಂಬ ತೆಳುವಾಗಿ ಬೀನ್ಸ್ ಥರ ಕಟ್ ಮಾಡಬೇಕು. ಪಲ್ಯ ಮಾಡಿದ್ರೂ ಅಷ್ಟೇ, ಬೀನ್ಸ್ ಪಲ್ಯ ಥರ ಅನಿಸುತ್ತೆ, ಬಟ್ ರುಚಿನೇ ಬೇರೆ ಇರುತ್ತೆ ಅದರದ್ದು. ನೀವಿದೆಲ್ಲ ಮನೇಲಿ ಒಂದು ಸಲ ಟ್ರೈ ಮಾಡಿ. ಎಲ್ಲ ತರಕಾರಿಗಳನ್ನು ಉಪಯೋಗಿಸುವಂಥ ಅಭ್ಯಾಸನ ಇಟ್ಕೊಳ್ಳಿ. ಆಯಾ ಸೀಸನಲ್ಲಿ ಏನು ತರಕಾರಿ ಸಿಗುತ್ತೆ ಅದನ್ನು ತಿನ್ನುವಂಥ ಅಭ್ಯಾಸನೂ ಮಾಡ್ಕೊಳ್ಳಿ. ನೋಡಿ, ಈ ಥರ ಬೀನ್ಸ್ ಥರನೇ ಇರುತ್ತೆ, ನಾವು ಕಟ್ ಮಾಡಿದಾಗ ಬೀನ್ಸ್ ಥರನೇ ಇರುತ್ತೆ, ಆದರೆ ಉದ್ದುದ್ದಕ್ಕೆ ಅನಿಸುತ್ತೆ ಅಷ್ಟೇ. ಆಯಿತಾ, ಈ ಥರ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಬೌಲಲ್ಲಿ ನಾನೊಂದು 100 ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೇ. ಹಿತ್ತಲ ಅವರೆಕಾಯಿನ ಚಪ್ಪರದವರೆ ಅಂತಲೂ ಹೇಳ್ತಾರೆ, ಹಿತ್ತಲದವರೆ ಅಂತಲೂ ಹೇಳ್ತಾರೆ. ಒಂದು ದೊಡ್ಡ ಸೈಜ್ದು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿರೋದು, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ, ಕೊಕೊನಟ್, ಅದು ತೆಂಗಿನಕಾಯಿ ತುರಿ. ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಬನ್ನಿ ಈಗ ಪಲ್ಯ ಮಾಡೋಣ. 5 ನಿಮಿಷದಲ್ಲಿ ಆಗ್ತದೆ. ಬಾಣಲಿ ಇಡಿ, ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ಅದಕ್ಕೆ ಒಂಚೂರು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದಾದ ತಕ್ಷಣ ಈ ಕಟ್ಟಿಂಗ್ಸ್ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ಆಚೆ ಈಚೆ ಕಣ್ಣು ಮುಚ್ಚಿ ತೆರೆಯೋಷ್ಟರಲ್ಲಿ ಪಲ್ಯ ರೆಡಿ ಆಗಿರುತ್ತೆ. ಈಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬಾಡಲಿ, ಅದು ಆ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಯಾಕೆ ಹಿಂಗೆ ಉದ್ದುದ್ದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಅಂದರೆ, ಅದರದ್ದು ಖಾರ ಮಾತ್ರ ಅದಕ್ಕೆ ಹಿಡಿಬೇಕು ಅಷ್ಟೇ. ಆಮೇಲೆ ನಾವು ತಿನ್ನೋಂಥ ಟೈಮಲ್ಲಿ ಅದನ್ನು ತೆಗೆದಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಈ ಅರಿಶಿನ ಪುಡಿ ಹಾಕೋದರಿಂದ ವೆಜಿಟೇಬಲ್ಸ್ದು ಕಲರು ಚೇಂಜ್ ಆಗೋಲ್ಲ. ಗ್ರೀನ್ ಅಂದರೆ ಗ್ರೀನ್ ಕಲರೇ, ಕ್ಯಾರೆಟ್ಗೆ ಹಾಕಿದ್ರೆ ಅದ್ರದ್ದು ಕ್ಯಾರೆಟ್ದೇ ಕಲರ್ ಹಾಗೆ ಇರುತ್ತೆ, ಕಲರ್ ಚೇಂಜ್ ಆಗೋಲ್ಲ ವೆಜಿಟೇಬಲ್ಸ್ದು. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋದು. ಆಯಿತಾ, ಇದಿಷ್ಟ ಆದಮೇಲೆ ಈಗ ನಾವು ಕಟ್ ಮಾಡಿ ಇಟ್ಟಂಥ ಹಿತ್ತಲದ ಅವರೆಕಾಯಿನ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಖಾರ ಇಷ್ಟ ಆಗುತ್ತೆ ಅಂತಂದರೆ ಪಲ್ಯನ ಜೊತೆಗೆ ಮೆಣಸಿನ್ಕಾಯಿನೂ ತಿಂತಾರೆ. ನಮಗೆ ಬೇಡ ಅಂದರೆ ನಾವು ಬೇಗ ಅದನ್ನ ತೆಗೆದಾಕ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋದು. ಈಗ ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕಬೇಡಿ. ಒಂದು ಲೋಟದಲ್ಲಿ ಅರ್ಧ ಭಾಗ ಅಷ್ಟೇ ನೀರು ಹಾಕಿಬಿಟ್ಟು ಮುಚ್ಚಿಡಿ. ಉಪ್ಪೆಲ್ಲ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪೆಲ್ಲ ಹಾಕ್ಬಿಟ್ಟು ಮುಚ್ಚಿಡಿ. ನೋಡಿ, ಇನ್ನೂ ನೀರಿದೆ, ಬಾಣಲಿಲಿ ನೀರಿದೆ ನೋಡಿ. ಆಯಿತಾ, ಮತ್ತು ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಪುನಃ ಮುಚ್ಚಿಡಿ. ಒಂದು 2 ನಿಮಿಷ ಹಾಗೆ ಆವಿಲೇ ಬೇಯಲಿ. ಈಗ ಬೆಂದಿದೆ. ಬೆಂದ ತಕ್ಷಣ ಅದ್ರ ಕಲರ್ ಚೇಂಜ್ ಆಗುತ್ತೆ. ಒಂದು ಎರಡನೇದು ಏನು ಅಂತಂದರೆ, ನೀರಿನ ಅಂಶ ಇಲ್ಲ ನೋಡಿ, ಅಲ್ಲಿ ಬಾಣಲಿಲಿ ನೀರೇ ಇಲ್ಲ. ಆ ಟೈಮಲ್ಲಿ ತೆಂಗಿನಕಾಯಿ ತುರಿನ ಹಾಕಬೇಕು. ಮುಂಚೆನೇ ಹಾಕ್ಬಿಡ್ಬೇಡಿ, ಆಗ ತೆಂಗಿನಕಾಯಿ ಅದ್ರ ಜೊತೆಗೆಲ್ಲ ಬೆಂದುಬಿಟ್ರೆ ಆ ಟೇಸ್ಟ್ ಬೇರೆ ಆಗಿಬಿಡುತ್ತೆ. ನಮಗೆ ಪಲ್ಯ ಎಲ್ಲ ರೆಡಿ ಆದಮೇಲೆ, ನೀರಿನ ಅಂಶ ಎಲ್ಲ ಹೋದ್ಮೇಲೆ ತೆಂಗಿನಕಾಯಿ ತುರಿ ಹಾಕಿ ಸ್ಟವ್ ಆಫ್ ಮಾಡಿ ಬಾಣಲಿ ಕೆಳಗಿಳಿಸ್ಕೊಳ್ಳಿ. ಈಗ ಸರ್ವ್ ಮಾಡ್ಕೊಳ್ಳಿ. ಚಪಾತಿ ಜೊತೆಗೆ ಸೂಪರ್ಬಾಗಿರುತ್ತೆ, ಮತ್ತು ಅನ್ನದ ಜೊತೆ ಪಲ್ಯ ಸೈಡ್ಸ್ಗೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಆಮೇಲೆ ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.